ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಜನವರಿ 28, 2026ರ ಟಾಪ್ 10 ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡೋಣ. ಕೆಎಸ್, PSI, FDA ಹೀಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಇದು ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಅಲ್ವಾ? ಇಲ್ಲಿದೆ ನಮ್ಮ ಮೊದಲನೇ ಪ್ರಶ್ನೆ. ಸರಿ, ನಮ್ಮ ಮೊದಲನೇ ಪ್ರಶ್ನೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದ ಅಜಿತ್ ಪವಾರ್ ಮತ್ತು NCP ಪಕ್ಷದ ಬಗ್ಗೆ ಇಲ್ಲಿ 4 ಹೇಳಿಕೆಗಳಿವೆ. ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ ಅಂತ ನೀವು ಕಂಡುಹಿಡಿಬೇಕು. ಒಮ್ಮೆ ಸರಿಯಾಗಿ ಓದ್ಕೊಂಡು ಯೋಚನೆ ಮಾಡಿ. ನಿಮ್ಮ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ. ಅಂದ್ರೆ ಮೊದಲನೇ, ಎರಡನೇ ಮತ್ತು 4ನೇ ಹೇಳಿಕೆಗಳು ಕರೆಕ್ಟ್ ಆಗಿವೆ. ಅಜಿತ್ ಪವಾರ್ NCPಯ ಪ್ರಮುಖ ನಾಯಕ ಅನ್ನೋದು ಸರಿ, ಪಕ್ಷ ಸ್ಥಾಪನೆಯಾಗಿದ್ದು 1999ರಲ್ಲಿ ಅನ್ನೋದು ಕೂಡ ಸರಿ, ಹಾಗೆ ಅವರು ಮಹಾರಾಷ್ಟ್ರದ ಡೆಪ್ಯೂಟಿ CM ಆಗಿದ್ರು ಅನ್ನೋದು ಕೂಡ ಸರಿ. ಆದರೆ 3ನೇ ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ NCPಯ ಪ್ರಭಾವ ಹೆಚ್ಚಾಗಿರೋದು ಮಹಾರಾಷ್ಟ್ರದಲ್ಲಿ, ಉತ್ತರ ಪ್ರದೇಶದಲ್ಲಿ ಅಲ್ಲ. ಈ ಪಾಯಿಂಟ್ ತುಂಬಾನೇ ಮುಖ್ಯ, ನೆನ್ಪಿಟ್ಕೊಳ್ಳಿ. ಈಗ ಬನ್ನಿ ಎರಡನೇ ಪ್ರಶ್ನೆ ನೋಡೋಣ. ಇದು ಭಾರತದ ಒಂದು ಪ್ರಮುಖ ಏರ್ಪೋರ್ಟ್ಗೆ ಸಂಬಂಧಿಸಿದ್ದು. ಬೇಗಂಪೇಟೆ ವಿಮಾನ ನಿಲ್ದಾಣ ಯಾವ ಸಿಟಿಯಲ್ಲಿದೆ? ನಿಮ್ಮ ಆಪ್ಷನ್ಸ್: ಚೆನ್ನೈ, ಹೈದರಾಬಾದ್, ಬೆಂಗಳೂರು ಅಥವಾ ವಿಜಯವಾಡ. ಉತ್ತರ ಹೈದರಾಬಾದ್. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಈ ಬೇಗಂಪೇಟೆ ಏರ್ಪೋರ್ಟ್ ಹೈದರಾಬಾದ್ನ ಹಳೆಯ ಏರ್ಪೋರ್ಟ್. ಯಾವಾಗ ಶಂಷಾಬಾದ್ನಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಶುರುವಾಯಿತೋ, ಇಲ್ಲಿ ಕಮರ್ಷಿಯಲ್ ಫ್ಲೈಟ್ಸ್ ನಿಲ್ಲಿಸಲಾಯಿತು. ಈಗ ಇದನ್ನ ಹೆಚ್ಚಾಗಿ VIP ಫ್ಲೈಟ್ಸ್, ಮಿಲಿಟರಿ ಟ್ರೈನಿಂಗ್ ಮತ್ತು ವಿಂಗ್ಸ್ ಇಂಡಿಯಾದಂತಹ ದೊಡ್ಡ ಏರ್ ಶೋಗಳಿಗೆ ಮಾತ್ರ ಬಳಸಲಾಗ್ತಿದೆ. ನಮ್ಮ 3ನೇ ಪ್ರಶ್ನೆ ತಂತ್ರಜ್ಞಾನ ಮತ್ತು ಈಶಾನ್ಯ ಭಾರತದ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು. ನಾಗಾಲ್ಯಾಂಡ್ನ ಮೊಟ್ಟಮೊದಲ ಡ್ರೋನ್ ಸ್ಕೂಲ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ದಿಮಾಪುರ, ಮುಕೋಕ್ಚುಂಗ್, ಕೊಹಿಮಾ ಅಥವಾ ವೋಖಾ? ಸರಿಯಾದ ಉತ್ತರ ಕೊಹಿಮಾ. ಇದನ್ನ ಕೊಹಿಮಾದಲ್ಲಿರೋ ನಾಗಾಲ್ಯಾಂಡ್ GIS ಮತ್ತು ರಿಮೋಟ್ ಸೆನ್ಸಿಂಗ್ ಸೆಂಟರ್ನಲ್ಲಿ ಸ್ಥಾಪಿಸಲಾಗಿದೆ. ಇದರ ವಿಶೇಷತೆ ಏನು ಗೊತ್ತಾ? ಇದು ಕೇವಲ ಡ್ರೋನ್ ಹಾರಿಸೋದನ್ನ ಕಲಿಸೋ ಶಾಲೆ ಅಲ್ಲ, ಬದಲಾಗಿ ಡ್ರೋನ್ಗಳಿಂದ ಸಿಕ್ಕ ಡೇಟಾವನ್ನ ಹೇಗೆ ವಿಶ್ಲೇಷಣೆ ಮಾಡೋದು, ಮ್ಯಾಪಿಂಗ್ ಹೇಗೆ ಮಾಡೋದು ಮತ್ತು ಅತೀ ಮುಖ್ಯವಾಗಿ ಪ್ರವಾಹದಂತಹ ವಿಪತ್ತುಗಳ ಸಮಯದಲ್ಲಿ ಹೇಗೆ ಇದನ್ನ ಬಳಸ್ಕೊಳ್ಳೋದು ಅನ್ನೋದಕ್ಕೂ ತರಬೇತಿ ನೀಡುತ್ತೆ. 4ನೇ ಪ್ರಶ್ನೆ ನೋಡಿ. ಇದು ನಮ್ಮ ಸಾಂಪ್ರದಾಯಿಕ ಆಯುಷ್ ಮತ್ತು ಮಾಡರ್ನ್ ಕಾಮರ್ಸ್ ಹೇಗೆ ಒಂದಾಗ್ತಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಆಯುಷ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂದ್ರೆ AUSHECIL ಮತ್ತು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಆದ ಝೆಪ್ಟೋ ನಡುವೆ ಆದ ಒಪ್ಪಂದದ ಮುಖ್ಯ ಉದ್ದೇಶ ಏನು? ಉತ್ತರ ಸಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಒಪ್ಪಂದದ ಮುಖ್ಯ ಗುರಿ ಕ್ವಾಲಿಟಿ ಇರೋ ಆಯುಷ್ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ಸುಲಭವಾಗಿ ತಲುಪಿಸೋದು. ಇದಕ್ಕಾಗಿಯೇ ಝೆಪ್ಟೋ ಆಪ್ನಲ್ಲಿ ಆಯುಷ್ ಸ್ಟೋರ್ ಫ್ರಂಟ್ ಅಂತ ಒಂದು ಸ್ಪೆಷಲ್ ಸೆಕ್ಷನ್ ಶುರು ಮಾಡ್ತಾರೆ. ಅಲ್ಲಿ ಆಯುಷ್ ಕ್ವಾಲಿಟಿ ಮಾರ್ಕ್ ಇರೋ ಪ್ರಾಡಕ್ಟ್ಸ್ ಮಾತ್ರ ಸಿಗುತ್ತೆ. ಇದರಿಂದ ಜನರಿಗೂ ನಂಬಿಕೆ ಬರುತ್ತೆ. ಇದು ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾಗೂ ಸಪೋರ್ಟ್ ಮಾಡ್ದ ಹಾಗಾಗುತ್ತೆ. 5ನೇ ಪ್ರಶ್ನೆ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಪ್ರಮುಖ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ. ಶ್ರೀ ದೇವರಾಜಸ್ವಾಮಿ ದೇವಸ್ಥಾನದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ 2 ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಯಾವ್ದು ಸರಿ ಅಂತ ಹೇಳಿ? ಸರಿಯಾದ ಉತ್ತರ ಸಿ. ಹೌದು, ಇಲ್ಲಿ ಕೊಟ್ಟಿರುವ 2 ಹೇಳಿಕೆಗಳು ಪಕ್ಕಾ ಸರಿ. ತಮಿಳುನಾಡಿನ ಕಾಂಚೀಪುರಂನಲ್ಲಿರೋ ಈ ಪ್ರಸಿದ್ಧ ದೇವಸ್ಥಾನದಲ್ಲಿ ವಡಕಲೈ ಮತ್ತು ತೆಂಕಲೈ ಪಂಥಗಳ ನಡುವೆ ಬಹಳ ಹಳೆಯ ವಿವಾದ ಇದೆ. ಇದನ್ನ ಬಗೆಹರಿಸೋಕೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಸಂಜಯ್ ಕಿಶನ್ ಕೌಲ್ ಅವರನ್ನ ಮಧ್ಯಸ್ಥಿಕೆದಾರರಾಗಿ ನೇಮಿಸಿದೆ. ಈಗ ಬರ್ತಾ ಇರೋದು ತುಂಬಾನೇ ಒಂದು ವಿಶಿಷ್ಟವಾದ ಮತ್ತು ಇಂಟ್ರೆಸ್ಟಿಂಗ್ ಪ್ರಶ್ನೆ. ನಮ್ಮ ಭಾರತೀಯ ಸೇನೆಯ ಒಂದು ಸೀಕ್ರೆಟ್ ವೆಪನ್ ಬಗ್ಗೆ, ಅರ್ಜುನ್ ಅನ್ನೋ ಹದ್ದಿನ ಬಗ್ಗೆ. ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಇವೆ. ಇದರಲ್ಲಿ ಯಾವುದು ಸರಿ ಅಂತ ಗುರುತಿಸಿ. ಉತ್ತರ ಡಿ. ಅಂದ್ರೆ ಎಲ್ಲ 3 ಹೇಳಿಕೆಗಳು ಸಂಪೂರ್ಣವಾಗಿ ಸರಿ. ಅರ್ಜುನ್ ಅನ್ನೋದು ಇಂಡಿಯನ್ ಆರ್ಮಿಯ ಸ್ಪೈ ಈಗಲ್ಸ್ ತಂಡದ ಒಂದು ಟ್ರೈನ್ಡ್ ಹದ್ದು. ಇದರ ಕೆಲಸ ಶತ್ರುಗಳ ಡ್ರೋನ್ಗಳ ಪ್ರೊಪೆಲ್ಲರ್ಗೆ ಅಟ್ಯಾಕ್ ಮಾಡಿ ಅದನ್ನ ಕೆಳಗೆ ಬೀಳಿಸೋದು. ಇದು ಹೈಟೆಕ್ ಆಂಟಿ ಡ್ರೋನ್ ಸಿಸ್ಟಮ್ಸ್ಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಖರ್ಚಿನ ಮತ್ತು ಪರಿಸರ ಸ್ನೇಹಿ ಪರಿಹಾರವಾಗಿದೆ. ಅದ್ಭುತ ಅಲ್ವಾ? ಮುಂದಿನ ಪ್ರಶ್ನೆ ಶಿಕ್ಷಣ ಕ್ಷೇತ್ರದ ಒಂದು ಹೊಸ ಬೆಳವಣಿಗೆಯ ಬಗ್ಗೆ. IIT ಮದ್ರಾಸ್ ಸಂಸ್ಥೆ ಗ್ರಾಮೀಣ ಭಾಗದ ಶಾಲಾ ಟೀಚರ್ಸ್ಗೋಸ್ಕರ ಯಾವ ಫ್ರೀ ಟ್ರೈನಿಂಗ್ ಅನ್ನ ಕೊಡ್ತಾ ಇದೆ? ಸರಿಯಾದ ಉತ್ತರ ಬಿ. AI ಫಾರ್ ಎಜುಕೇಟರ್ಸ್ K-12 ಟೀಚರ್ಸ್. ಅಂದ್ರೆ ಶಿಕ್ಷಕರಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 1ರಿಂದ 12ನೇ ಕ್ಲಾಸ್ವರೆಗೆ ಪಾಠ ಮಾಡೋ ಟೀಚರ್ಸ್ಗೆ ಈ 40 ಗಂಟೆಗಳ ಉಚಿತ ತರಬೇತಿಯನ್ನು ನೀಡಲಾಗ್ತಿದೆ.
ಇದರ ಮುಖ್ಯ ಉದ್ದೇಶ ಟೀಚಿಂಗ್ ಅನ್ನ ಇನ್ನಷ್ಟು ಇಫೆಕ್ಟಿವ್ ಆಗಿ ಮಾಡೋಕೆ AI ಟೂಲ್ಸ್ಗಳನ್ನು ಹೇಗೆ ಬಳಸ್ಬೋದು ಅಂತ ಶಿಕ್ಷಕರಿಗೆ ಧೈರ್ಯವಾಗಿ ಹೇಳ್ಕೊಡೋದು. 8ನೇ ಪ್ರಶ್ನೆ, ಜಿ ಸ್ಪೈಡರ್ ಅನ್ನೋ ಒಂದು ಹೊಸ ಯಂತ್ರದ ಬಗ್ಗೆ. ಕೇರಳದ ತಿರುವನಂತಪುರಂನಲ್ಲಿ ಇದನ್ನ ಯಾವ ಕೆಲಸಕ್ಕಾಗಿ ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಬಿ. ಜಿ ಸ್ಪೈಡರ್ ಅನ್ನೋದು ಕಾಲುವೆಗಳನ್ನ ಆಟೋಮ್ಯಾಟಿಕ್ ಆಗಿ ಕ್ಲೀನ್ ಮಾಡೋ ಒಂದು ಮಷಿನ್. ಆದರೆ ಈ ಮಷಿನ್ನ ಆವಿಷ್ಕಾರದ ಹಿಂದೆ ಒಂದು ನೋವಿನ ಕಥೆ ಇದೆ. 2024ರಲ್ಲಿ ಎನ್ಜಾಯ್ ಅನ್ನೋ ಒಬ್ಬರು ನೈರ್ಮಲ್ಯ ಕಾರ್ಮಿಕರು ಕಾಲುವೆ ಕ್ಲೀನ್ ಮಾಡುವಾಗ ತಮ್ಮ ಪ್ರಾಣ ಕಳ್ಕೊಂಡ್ರು. ಇಂತಹ ದುರಂತಗಳು ಮತ್ತೆ ಆಗ್ಬಾರ್ದು, ಕಾರ್ಮಿಕರ ಜೀವ ಉಳಿಸ್ಬೇಕು ಅನ್ನೋ ಮಹಾನ್ ಉದ್ದೇಶದಿಂದ ಈ ಯಂತ್ರವನ್ನ ಕಂಡುಹಿಡಿಯಲಾಗಿದೆ. 9ನೇ ಪ್ರಶ್ನೆ, ಇದೊಂದು ಜಾಗತಿಕ ವಿದ್ಯಮಾನ. ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಕಳಕಳಿ ವಹಿಸಿ 2026ರಲ್ಲಿ ಯಾವ 2 ದೇಶಗಳು ಮಕ್ಕಳ ಸೋಷಿಯಲ್ ಮೀಡಿಯಾ ಬಳಕೆಯ ಮೇಲೆ ಕಠಿಣವಾದ ರೂಲ್ಸ್ ತಂದಿವೆ? ಸರಿಯಾದ ಉತ್ತರ ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ. ಮಕ್ಕಳನ್ನ ಸೋಷಿಯಲ್ ಮೀಡಿಯಾದ ದುಷ್ಪರಿಣಾಮಗಳಿಂದ ರಕ್ಷಿಸೋಕೆ ಈ ದೇಶಗಳು ದೊಡ್ಡ ಹೆಜ್ಜೆ ಇಟ್ಟಿವೆ. ಫ್ರಾನ್ಸ್ 15 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರೆ, ಆಸ್ಟ್ರೇಲಿಯಾ 16 ವರ್ಷದೊಳಗಿನ ಮಕ್ಕಳಿಗೆ ನಿರ್ಬಂಧ ಹೇರಿದೆ. ಸರಿ, ನಮ್ಮ ಬಹು ಆಯ್ಕೆಯ ಪ್ರಶ್ನೆಗಳ ಸರಣಿಯಲ್ಲಿ ಇದೇ ಕೊನೆಯ ಪ್ರಶ್ನೆ. ಜಮ್ಮು ತಾವಿ ನದಿ ಉತ್ಸವವನ್ನ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಆರ್ಗನೈಸ್ ಮಾಡಲಾಗುತ್ತೆ? ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್, ಜಮ್ಮು ಮತ್ತು ಕಾಶ್ಮೀರ. ತಾವೇ ನದಿ ಹರಿಯೋದೇ ಜಮ್ಮು ನಗರದ ಮೂಲಕ. ಹಾಗಾಗಿ ಈ ಉತ್ಸವವನ್ನ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲೇ ಆಚರಿಸಲಾಗುತ್ತೆ. ಓಕೆ, 10 ಪ್ರಶ್ನೆಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಈಗ ನಾವು ಕಲ್ತಿದ್ದನ್ನ ಒಂದ್ಸಲ ಫಾಸ್ಟ್ ಆಗಿ ರಿವೈಸ್ ಮಾಡ್ಕೊಳ್ಳೋಣ ಬನ್ನಿ. ಪರೀಕ್ಷೆಯ ಕೊನೆ ಕ್ಷಣದ ತಯಾರಿಗೆ ಇವು ತುಂಬಾನೇ ಹೆಲ್ಪ್ ಆಗುತ್ತೆ. ಕೆಲವು ಪ್ರಮುಖಾಂಶಗಳು ಒಂದ್ಸಲ ಫಾಸ್ಟಾಗಿ ನೋಡೋಣ. ವಂದೇ ಮಾತರಂ ಗೀತೆಗೆ 2026ಕ್ಕೆ 150 ವರ್ಷ ತುಂಬುತ್ತೆ. ಅಟಲ್ ಪಿಂಚಣಿ ಯೋಜನೆಯನ್ನ 2030-31ರವರೆಗೆ ವಿಸ್ತರಿಸಲಾಗಿದೆ. ಪ್ರಾಜೆಕ್ಟ್ ಟೈಗರ್ 1973ರಲ್ಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಶುರುವಾಯಿತು. ಮುದುಮಲೈ ಟೈಗರ್ ರಿಸರ್ವ್ ಇರೋದು ತಮಿಳುನಾಡಿನಲ್ಲಿ, ಮತ್ತು ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿರೋ ರಾಜ್ಯ ಅಂದ್ರೆ ಅದು ಮಧ್ಯಪ್ರದೇಶ್. ಇನ್ನು ಕೆಲವು ಪ್ರಮುಖಾಂಶಗಳು. 2025ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಸಿಕ್ಕಿದ್ದು ಗ್ರಾಸಾ ಮಾರ್ಷಲ್ ಅವರಿಗೆ. ಭಾರತದ ಮೊದಲ ಮಹಿಳಾ ಆರ್ಕಿಟೆಕ್ಟ್ ಯಾರು ಅಂದ್ರೆ ಪೆರಿನ್ ಜಾಮ್ಸೆಡ್ಜಿ ಮಿಸ್ತ್ರಿ. ಸಂವಿಧಾನದ ಆರ್ಟಿಕಲ್ 155ನ ಪ್ರಕಾರ ರಾಜ್ಯಪಾಲರನ್ನ ನೇಮಿಸಲಾಗುತ್ತೆ. ರಕ್ಷಣಾ ಕ್ಷೇತ್ರದಲ್ಲಿ ಮಿಲಿಟರಿ ಕ್ವಾಂಟಮ್ ಮಿಷನ್ನ CDS ಜನರಲ್ ಅನಿಲ್ ಚೌಹಾಣ್ ಲಾಂಚ್ ಮಾಡಿದ್ದಾರೆ. ಹಾಗೆ ಭಾರತೀಯ ಚುನಾವಣಾ ಆಯೋಗ ECINET ಅನ್ನೋ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ಆರಂಭಿಸಿದೆ. ಸರಿ, ಎಲ್ಲ ಮುಗಿಯೋಕ್ಕೂ ಮುಂಚೆ ನಿಮ್ಗೊಂದು ಚಿಕ್ಕ ಚಾಲೆಂಜ್. ಭಾರತದ ಪ್ರಧಾನಮಂತ್ರಿಯನ್ನ ನಮ್ಮ ಸಂವಿಧಾನದ ಯಾವ ಆರ್ಟಿಕಲ್ ಪ್ರಕಾರ ನೇಮಿಸಲಾಗುತ್ತೆ? ಯೋಚನೆ ಮಾಡಿ, ನಿಮ್ಮ ಉತ್ತರವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನಿಮ್ಮ ಉತ್ತರಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ಇವತ್ತಿನ ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಮತ್ತು ಉಪಯುಕ್ತ ಆಯ್ತು ಅಂತ ಭಾವಿಸ್ತೀವಿ. ಇದೇ ರೀತಿ ಹೆಚ್ಚಿನ GK ಮತ್ತು ಕರೆಂಟ್ ಅಫೇರ್ಸ್ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.